ಕನ್ನಡದ ಬಿಗ್ ಬಾಸ್ ಸೀಸನ್ 11 85ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದವರು ಈಗ ಬದ್ಧ ವೈರಿಗಳ ಹಾಗೆ ಕಾಣ್ತಾ ಇದ್ದಾರೆ. 85ನೇ ದಿನಕ್ಕೆ ಕಾಲಿಟ್ಟಿರೋ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ. ಈಗ ಫ್ರೆಂಡ್ಸ್ ಆಗಿರೋ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿದೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದ ತ್ರಿವಿಕ್ರಮ್ ಆಟದ ಶೈಲಿಯಲ್ಲಿ ದಿಢೀರ್ ಬದಲಾವಣೆ ಕಾಣಿಸ್ತಾ ಇದೆ. ಅಚ್ಚರಿಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು. ತ್ರಿವಿಕ್ರಮ್ ಆಚೆ ಹೋಗುವ ವಿಚಾರ ತಿಳಿದು ಭವ್ಯ ಅವರು ಬಿಕ್ಕಿ ಬಿಕ್ಕಿ ಆಗ್ತಿದ್ದಂತೂ ನಿಜ. ಇದಾದ ಬಳಿಕ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಆಗಿದ್ದ ತ್ರಿವಿಕ್ರಮ್ ಆಟ ಬದಲಾದ ಹಾಗೆ ಕಾಣಿಸ್ತಾ ಇದೆ. ನೆನ್ನೆಯ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಭವ್ಯ ಗೌಡ ಗೆಳೆಯ ತ್ರಿವಿಕ್ರಮ್ ಮೇಲೆ ರೇಗಾಡಿದ್ದಾರೆ. ಎಲ್ಲಾ ವಿಚಾರವನ್ನ ವಿವರವಾಗಿ ಹೇಳೋದಕ್ಕೆ ಆಗಲ್ಲ, ಎಲ್ರಿಗೂ ಸಮವಾಗಿ ಕೆಲಸ ಕೊಡ್ತೀನಿ, ಮಾಡಬೇಕು ಅಷ್ಟೇ ಅಂತ ಕಿರ್ಚಾಡಿದ್ರು. ಇದಾದ ಬಳಿಕ ಮತ್ತೆ ಒಟ್ಟಿಗೆ ಕುಳಿತುಕೊಂಡು ಮಾತನಾಡಿದ ಭವ್ಯ ಹಾಗೂ ತ್ರಿವಿಕ್ರಮ್, ನಿನಗೆ ಹೇಗೆ ಬೇಕು ಹಾಗೆ ಆಡು, ನಾನು ನನಗೆ ಹೇಗೆ ಬೇಕೋ ಹಾಗೆ ಆಡ್ತೀನಿ ಅಂತ ಅಂದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಉತ್ತಮ ಬಾಂಧವ್ಯ ಮೂಡಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ ಭವ್ಯ ತ್ರಿವಿಕ್ರಮ್ ಅವರನ್ನ ಕೇಳ್ತಾರೆ. ಟಾಸ್ಕ್ ಮುಗಿಸಿದ ಬಳಿಕವೂ ಮತ್ತೆ ಭವ್ಯ ಅವರು ತ್ರಿವಿಕ್ರಮ್ ಅವರು ಕುಳಿತುಕೊಂಡು ಮಾತನಾಡ್ತಾರೆ. ಜೊತೆಗೆ ಅವರಿಗೆ ಬಂದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತಾರೆ. ಆದರೆ ನೆನ್ನೆಯ ಎಪಿಸೋಡ್ನಲ್ಲಿ ಈ ಇಬ್ಬರು ಮತ್ತೆ ದೂರ ಆಗಿರೋ ಕ್ಲಿಪ್ಗಳು ಪ್ರಸಾರ ಆಗಿದ್ವು. ಇನ್ನು ಮುಂದೆ ಯಾವ ರೀತಿಯಾಗಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಇರ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ನೀವು ಸಹ ಬಿಗ್ ಬಾಸ್ನ ಫಾಲೋ ಮಾಡದಿದ್ರೆ ನಮ್ಮ